ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಿಮ್ಮೆಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಕರ್ತನು ನಮ್ಮ ಜೀವಿತದಲ್ಲಿ ನಾವು ಮಾನಸಾಂತರಪಟ್ಟು ಇನ್ನೂ ಹೆಚ್ಚು ಯೇಸು ಕ್ರಿಸ್ತನೊಂದಿಗೆ ಹತ್ತಿರವಾಗಿ ಆತನ ಹಾಗೆ ಮಾರ್ಪಡುವುದಕ್ಕೆ ನಮ್ಮೆಲ್ಲರಿಗೂ ಇನ್ನೊಂದು ವರ್ಷದ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ವರ್ಷದಲ್ಲಿ ದೇವರು ಏನ್ ನಮ್ಮೆಲ್ರಿಗೂ ವಾಗ್ದಾನ ಕೊಡ್ತಾ ಇದ್ದಾರೆ, ಆ ವಾಗ್ದಾನಕ್ಕೆ ಅನುಗುಣವಾಗಿ ನಾವು ಜೀವಿಸುವಾಗ ಯಾವುದನ್ನ ನಾವು ಖಂಡಿತವಾಗಿ ಅನುಭವಿಸಬಹುದು ಎಂಬುದಾಗಿ ಈ ದಿನ ನಾವು ದೇವರ ವಾಕ್ಯದ ಮೂಲಕವಾಗಿ ಕಲಿಯೋಣ. 2 ಪುರಕಾಲ ವೃತ್ತಾಂತ 20ನೇ ಅಧ್ಯಾಯ 20ನೇ ವಚನವನ್ನ ನಾವು ಈ ದಿನ ಧ್ಯಾನ ಮಾಡೋಣ. ನಿಮ್ಮ ಹತ್ರ ಸತ್ಯ ವೇದ ಇರುವುದಾದ್ರೆ ದಯವಿಟ್ಟು ಗಮನಿಸ್ರಿ, ಓದಿಕೊಳ್ಳೋಣ. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಈ ಒಂದು ಭಾಗದ ಒಂದು ಹಿನ್ನೆಲೆ ನಾವು ನೋಡುವಾಗ ಯೆಹೋಷಾಫಾಟನು ದೇವರ ಭಕ್ತನಾಗಿರ್ತಾನೆ, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೀತಾ ಇರ್ತಾನೆ, ದೇವರಿಗೆ ಹೇಳಿದಾಗೆ ಕೇಳ್ತಾನೆ, ದೇವರಿಗೆ ವಿಧೇಯನಾದಂತ ರಾಜನಾಗಿರ್ತಾನೆ. ಆದರೆ ಅವನಿಗೆ 3 ಕಡೆಗಳಿಂದ ವೈರಿಗಳು ಬಂದು ಸುತ್ತಿ ಅವನನ್ನ ಭಯಪಡಿಸ್ಬಿಡ್ತಾರೆ. ಹೀಗಾಗಿ ಇಡೀ ಅರಮನೆನೇ ಕಳವಳಕ್ಕೆ ಒಳಗಾಗುತ್ತೆ. ನಮ್ಮೆಲ್ರಿಗೂ ಒಂದು ಪ್ರಶ್ನೆ, ದೇವರಲ್ಲಿ ಇರೋದಾದ್ರೆ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸೋದಾದ್ರೆ ಯಾಕೆ ನಮಗೆ ಕಷ್ಟ ಬರುತ್ತೆ ಎಂಬುದಾಗಿ ನಾವು ಅಂದ್ಕೊಳ್ಬಹುದು. ಪ್ರಿಯ ದೇವರ ಮಕ್ಕಳೇ, ನಮಗೆ ಕಷ್ಟ ಕೊಡೋದು ದೇವರಲ್ಲ. ನಮ್ಮನ್ನ ದೇವರಿಂದ ದೂರ ಮಾಡಕ್ಕೆ ಸೈತಾನನು ಈ ರೀತಿಯಾಗಿ ನಮ್ಮನ್ನ ಭಯಪಡಿಸುವನಾಗಿರ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಯೆಹೋಷಾಫಾಟನು ಇಲ್ಲಿ ತನ್ನ ಜನರಿಗೆ ಭಯಪಡುವಾಗ ತನ್ನ ಜನರಿಗೆ ಅವನು ಹೇಳಿದಂತ ಮಾತನ್ನೇ ನಾವು ಈಗ ಓದಿದ್ದು. ಅವನು ಹೇಳ್ತಾನೆ, ನೀವು ಸಾರ್ಥಕರಾಗ್ತೀರಾ, ಅಂದ್ರೆ ಸಕ್ಸಸ್ಫುಲ್ ಆಗಿ ನೀವು ಮಾರ್ಪಡ್ತೀರಾ, ಮಾತ್ರವಲ್ಲದೆ ಖಂಡಿತವಾಗಿ ಇದರಲ್ಲಿ ಜಯ ಪಡಿತೀರಾ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ವರ್ಷವೆಲ್ಲ ನಾವು ಜಯ ಪಡಿಬೇಕು, ಸಾರ್ಥಕರಾಗಿರ್ಬೇಕು, ನಮಗೆ ಬರುವಂತ ಅನೇಕ ಕಷ್ಟಗಳು ಸಮಸ್ಯೆಗಳ ನಡುವೆ ನಾವು ಉತ್ತಮರಾಗಿ ಒಂದು ಜಯಶಾಲಿಗಳಾಗಿ ಕಾಣಬೇಕು, ಸಾರ್ಥಕರಾಗಬೇಕಂದ್ರೆ 5 ಕಾರ್ಯಗಳನ್ನ ನಾವು ಮಾಡಬೇಕೆಂಬುದಾಗಿ ಇಲ್ಲಿ ಯೆಹೋಷಾಫಾಟನು ತನ್ನ ಜನರಿಗೆ ಹೇಳಿದ ಹಾಗೆ ಇವತ್ತು ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ ಪ್ರಿಯರೇ. ಹೀಗಾಗಿ ಅವನು ತನ್ನ ಜನರಿಗೆ, ನೀವು ಸಾರ್ಥಕರಾಗಬೇಕಾದ್ರೆ, ಇದರಲ್ಲಿ ಜಯ ಪಡಿಬೇಕಾದ್ರೆ ಈ 5 ಕಾರ್ಯಗಳನ್ನ ನೀವು ಮಾಡಿದ್ರೆ ಖಂಡಿತವಾಗಿ ವೈರಿಗಳ ಮೇಲೆ ಜಯ ಪಡ್ತೀರಿ ಎಂಬುದಾಗಿ ಆತನು ಹೇಳ್ತಾನೆ. ಅದೇ ರೀತಿ ಅವರು ಮಾಡ್ತಾರೆ, ವೈರಿಗಳ ಮೇಲೆ ಜಯ ಪಡಿತಾರೆ. ಅವರು ಹೆಚ್ಚು ಚಿನ್ನ ಆಭರಣಗಳನ್ನ ಮಾತ್ರವಲ್ಲದೆ ವೈರಿಗಳಿಂದ ಅನೇಕ ಒಂದು ಐಶ್ವರ್ಯವನ್ನ ದೋಚಿ ಅವರ ಖಜಾನೆ ತುಂಬುತ್ತೆ. ಮತ್ತೆ ಯೆಹೋಷಾಫಾಟನ ರಾಜ್ಯಭಾರದಲ್ಲಿ ಸಮಾಧಾನ ಇರುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಅದೇ ಸಮಾಧಾನ ನಮ್ಗಿರ್ಬೇಕಾ? ಅದೇ ಸಾರ್ಥಕತೆ ನಮ್ಗಿರ್ಬೇಕಾ? ಅವ್ರು ಮಾಡಿದಂತ 5 ಕಾರ್ಯಗಳು ಯಾವುದು? ಯೆಹೋಷಾಫಾಟನು ಹೇಳಿದಂತ 5 ಕಾರ್ಯಗಳು ಯಾವುದು ಎಂಬುದಾಗಿ ನಾವು ನೋಡೋಣ. ಒಂದನೇದಾಗಿ ಅವನೇನ್ ಹೇಳ್ತಾನೆ ಅಂತಂದ್ರೆ, ಅವರು ಮರುದಿನ ಬೆಳಿಗ್ಗೆ ಎದ್ದರು ಎಂಬುದಾಗಿ ನಾವು ನೋಡ್ತೇವೆ. ಎದ್ದೊಳ್ಬೇಕು ಬೆಳಿಗ್ಗೆ. ಎಷ್ಟು ಜನ ನೀವು ಬೆಳಿಗ್ಗೆ ಮುಂಜಾನೆಯಲ್ಲಿ ನೀವೆದ್ದು ಕರ್ತನನ್ನ ನೋಡ್ತೀರಾ, ಕರ್ತನನ್ನ ಆರಾಧಿಸ್ತೀರಾ, ಕರ್ತನ ವಾಕ್ಯಗಳನ್ನು ಓದ್ತೀರಾ, ದೇವರೊಂದಿಗೆ ನೀವು ಟೈಮ್ ಕಳಿತೀರಾ? ಇದು ಬಹಳ ಪ್ರಾಮುಖ್ಯ. ಮುಂಜಾನೆ ನೀವು ಎದ್ದೊಳ್ಬೇಕು. ಯೆಹೋಷಾಫಾಟನು ಮಾತ್ರವಲ್ಲದೆ ಅವನ ಸಂಗಡಿಗರೆಲ್ಲರೂ ಮುಂಜಾನೆ ಅವರು ಎದ್ದೊಳ್ತಾರೆ. ಮುಂಜಾನೆ ಮೊಬ್ಬಿರುವಾಗಲೇ ಯೇಸು
ದೇವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ ಅರಣ್ಯಕ್ಕೆ ಅಡವಿಗೆ ಹೋದ್ರೆ ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿ ಪ್ರಿಯರೇ, ನಾವು ಸಹ ಮುಂಜಾನೆ ಏಳುವವರಾಗಿರಬೇಕು. ಆ ಮುಂಜಾನೆ ನಾವು ಎದ್ದು ದೇವರಿಗೆ ನಾವು ಸಮಯವನ್ನು ಕೊಡುವಾಗ ಖಂಡಿತವಾಗಿ ನಾವು ಸಾರ್ಥಕವನ್ನುವಂತೆ. ಹೋದ ವರ್ಷ ಹೇಗೋ ಗೊತ್ತಿಲ್ಲ, ಆದ್ರೆ ಈ ವರ್ಷದಿಂದ ಮುಂಜಾನೆ ದೇವರಿಗೆ ಸಮಯ ಕೊಡ್ರಿ. ಎರಡನೇ ಕಾರ್ಯ, ಅವನು ತನ್ನ ಜನರಿಗೆ ಹೇಳಿದಂತ ಎರಡನೇ ಕಾರ್ಯ ನಾವು ನೋಡ್ತೀವಿ. ಅವನು ಹೊರಡುವಾಗ ಯೆಹೋಷಾಫಾಟನು ನಿಲ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಅವರು ಹೊರಡುವಾಗ ಯೆಹೋಷಾಫಾಟನು ನಿಲ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಸಾರ್ಥಕರಾಗಬೇಕಾದ್ರೆ ನಿಲ್ಲಬೇಕಾಗಿರೋದು ಬಹಳ ಪ್ರಾಮುಖ್ಯ. ಅದರ ಆತ್ಮಿಕವಾದ ಅರ್ಥ ಏನು ಎಂಬುದಾಗಿ ನಾವು ನೋಡುವಾಗ, ತುಂಬಾ ಬ್ಯುಸಿಯಾದಂಥ ಸ್ಕೆಡ್ಯೂಲ್ಗಳು, ಯಾವಾಗಲೂ ಬ್ಯುಸಿಯಾಗಿರಬೇಕು ಎಂಬಂತ ಒಂದು ಯೋಚನೆಗಳನ್ನ ನಾವು ಬಿಟ್ಬಿಡ್ಬೇಕು. ಅನೇಕ ವೇಳೆ ನಾವು ಅನೇಕ ಕಾರ್ಯಗಳು ಬರೀ ಬ್ಯುಸಿ ಆಗಿರ್ತೀವಿ, ಆದರೆ ನಾವು ಕೆಲವು ಸಲ ನಿಂತ್ಕೊಳ್ಳಲ್ಲ. ಸ್ವಲ್ಪ ನಮ್ಮ ಜೀವಿತದ ಬಗ್ಗೆ ಗಮನ ನಾವಿಡಲ್ಲ. ಯಾಕೆ ಈ ಸೋಲು ಉಂಟಾಗ್ತಾ ಇದೆ, ಯಾಕೆ ಈ ನಷ್ಟ ಉಂಟಾಗ್ತಾ ಇದೆ, ಇದಕ್ಕೆ ನಿಜವಾದ ಕಾರಣ ಏನೆಂಬುದಾಗಿ ನಾವು ನಿಂತ್ಕೊಂಡು ಆಲೋಚಿಸಲ್ಲ. ಆದರೆ ಯೆಹೋಷಾಫಾಟನು ಅವನಿಗೆ ವಿರುದ್ಧವಾಗಿ ವೈರಿಗಳು ಬಂದಾಗ ಅವರೆಲ್ಲರೂ ಮುಂದೆ ಹೊರಡುವಾಗ ಯೆಹೋಷಾಫಾಟನು ನಿಲ್ತಾನೆ. ಅಂದ್ರೆ ಅವನು ಎಲ್ಲ ಬಿಸಿ ಸ್ಕೆಡ್ಯೂಲ್ ಇಂದ ದೂರವಾಗಿ ಸ್ವಲ್ಪ ಸಮಾಧಾನವಾಗಿ ಅವನು ನಿಲ್ತಾನೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ನಾವು ಸಹ ಕೆಲವೇಳೆ ಬ್ಯುಸಿಯಾದ ಸ್ಕೆಡ್ಯೂಲ್ ಅನ್ನ ಬದಿಗಿಟ್ಟು ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ನಿಂತ್ಕೊಂಡು, ದೇವರೇ ನೀನ್ ಮಾತನಾಡು, ನೀನೇನು ಮಾತಾಡ್ತೀಯೋ ನಾನು ಕೇಳಿಸ್ಕೊಳ್ಬೇಕು ಎಂಬುದಾಗಿ ನಾವು ನಿಂತ್ಕೊಳ್ಳುವಾಗ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಅದು ಎರಡನೇ ಕಾರ್ಯ. ಮೂರನೇದಾಗಿ ನಾವು ನೋಡ್ತೀವಿ, ಅವನು ಯೆಹೂದ್ಯರು ಮತ್ತು ಯೆರೂಸಲೇಮಿನವರಿಗೆ ಹೇಳ್ತಾನೆ, ನನ್ನ ಮಾತನ್ನ ನೀವು ಕೇಳ್ರಿ ಎಂಬುದಾಗಿ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರ ಮಾತನ್ನು ಕೇಳಿಸ್ಕೊಳ್ಬೇಕು. ಯೆಹೋಷಾಫಾಟನೊಂದಿಗೆ ಪ್ರವಾದಿಗಳು ಬಂದು ಹೇಳಿರ್ತಾರೆ ಏನೇನ್ ಮಾಡ್ಬೇಕೆಂಬುದಾಗಿ. ಆ ಮಾತನ್ನ ಅವನು ಕೇಳಿಸ್ಕೊಳ್ತಾನೆ. ಅದೇ ಮಾತನ್ನ ಅವನೇನ್ ಮಾಡ್ತಾ ಇದ್ದಾನೆ, ಯೆರೂಸಲೇಮು ಯೆಹೂದ್ಯರಿಗೆ ಅದನ್ನ ತಿಳಿಸ್ತಾ ಇದ್ದಾನೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ನಾವು ಕೇಳಿಸ್ಕೊಂಡ್ರೆ ಮತ್ತೊಬ್ಬರಿಗೆ ಹೇಳಕ್ಕಾಗೋದು. ಅನೇಕ ವೇಳೆ ಅನೇಕರು ದೇವರಿಂದ ಕೇಳಿಸ್ಕೊಳ್ಳೋದಿಲ್ಲ. ಇದೇ ಅವರ ಅಪಜಯಕ್ಕೆ, ನಷ್ಟಕ್ಕೆ ಕಾರಣವಾಗಿರ್ತದೆ. ಒಂದು ವೇಳೆ ನಿಮ್ಮ ಅಪಜಯಕ್ಕೆ, ನಷ್ಟಕ್ಕೆ ಇದೆಲ್ಲ ಕಾರಣವಾಗಿದೆಯಾ? ದೇವರ ವಾಕ್ಯವನ್ನ ಎಷ್ಟಾಗಿ ಓದ್ತಾ ಇದ್ದೀರಾ? ದೇವರ ವಾಕ್ಯಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ? ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ದೇವರ ಮಾತನ್ನ ನಾವು ಕೇಳಿಸ್ಕೊಳ್ಳುವವರಾಗಿರ್ಬೇಕು. ನನ್ನ ವಾಕ್ಯವನ್ನು ಓದುವವರು, ಆ ವಾಕ್ಯವನ್ನ ಕೇಳುವಂತವರು ಧನ್ಯರೆಂಬುದಾಗಿ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಬರೆದಿದೆ ಪ್ರಿಯರೇ. ಹಾಗಾದ್ರೆ ಎಷ್ಟು ದೇವರ ವಾಕ್ಯಕ್ಕೆ ಟೈಮ್ ಕೊಡ್ತೀರಾ? ಅದು ಬಹಳ ಪ್ರಾಮುಖ್ಯ. ಈ ವರ್ಷ ದೇವರ ವಾಕ್ಯಕ್ಕೆ ಹೆಚ್ಚು ನೀವು ಟೈಮ್ ಕೊಡೋರಾಗಿರ್ಬೇಕು. ನಾಲ್ಕನೇದಾಗಿ ನಾವು ನೋಡ್ತೀವಿ, ಯೆಹೋಷಾಫಾಟನು ತನ್ನ ಜನರಿಗೆ ಹೇಳ್ತಾ ಇದ್ದಾನೆ, ಯೆಹೋವನಲ್ಲಿ ಭರವಸವಿಡಿರಿ, ಟ್ರಸ್ಟ್ ಇನ್ ಗಾಡ್. ಪ್ರಿಯರೇ, ನಾವು ಅನೇಕ ವೇಳೆ ಅನೇಕ ವಿಷಯಗಳಲ್ಲಿ ಭರವಸೆ ಬಿಡ್ತೀವಿ, ಆದರೆ ನಾವು ದೇವರಲ್ಲಿ ಭರವಸೆ ಇಡುವವರಾಗಿರ್ಬೇಕು. ದೇವರ ಮೇಲೆಯೇ ನಾವು ಭರವಸೆ ಇಡುವವರಾಗಿರ್ಬೇಕು. ಅನೇಕ ವೇಳೆ ನಾವು ಭರವಸೆ ಇಡೋದಿಲ್ಲ. ಒಂದು ವೇಳೆ ನೀವು ಭರವಸೆ ಇಡದೇ ಇರೋರಾದ್ರೆ, ಒಂದು ವೇಳೆ ನಿಮ್ಮ ಆರೋಗ್ಯದ ಮೇಲೆ ಇಟ್ಟಿರ್ಬೋದು, ನಿಮ್ಮ ಹಣದ ಮೇಲೆ ಇಟ್ಟಿರ್ಬೋದು, ನಿಮ್ಮ ಯೋಚನೆಗಳ ಮೇಲೆ ಇಟ್ಟಿರ್ಬೋದು. ಆದ್ರೆ ದೇವರು ಇವತ್ತು ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಭರವಸೆ ಇಡಿರಿ. ಯೆರೆಮೀಯ 18ನೇ ಅಧ್ಯಾಯದಲ್ಲಿ ಬರೆದಿದೆ, ದೇವರನ್ನ ಮನಸ್ಸಿನಲ್ಲಿ ತೊರೆದು ಮನುಷ್ಯರ ಮೇಲೆ ಭರವಸೆ ಇಡುವವನು ಖಂಡಿತವಾಗಿ ಶಾಪಗ್ರಸ್ತನೆಂಬುದಾಗಿ. ಹಾಗಾದ್ರೆ ಈ ದಿನ ನಾವು ಯೋಚನೆ ಮಾಡಬೇಕು, ನಾವು ಈ ವರ್ಷದಲ್ಲಿ ದೇವರ ಮೇಲೆ ಎಲ್ಲಾ ಕಾರ್ಯಗಳಲ್ಲಿ ಭರವಸೆ ಬಿಡ್ತೀವ ಎಂಬುದಾಗಿ ನಾವು ತೀರ್ಮಾನ ಮಾಡಬೇಕು. ಐದನೇದಾಗಿ ಮತ್ತು ಕಡೆಯದಾಗಿ ಅವನು ಹೇಳ್ತಾನೆ, ಆತನ ಪ್ರವಾದಿಗಳನ್ನು ನಂಬಿರಿ, ಅವಾಗ ಸಾರ್ಥಕರಾಗ್ತೀವಿ. ಹಾಗಾದ್ರೆ ನಮಗೆ ಪ್ರವಾದಿಗಳು ಯಾರು ಎಂಬುದಾಗಿ ನಾವು ನೋಡುವಾಗ, ಆದಿಕಾಂಡದಿಂದ ಪ್ರಕಟಣೆವರೆಗೂ ಇರುವಂತ ಎಲ್ಲಾ ಪುಸ್ತಕಗಳಲ್ಲಿ ದೇವರು ಮಾತನಾಡಿರುವಂತ, ದೇವ ಭಕ್ತರು ಹೇಳಿರುವಂತ ಮಾತುಗಳನ್ನ ನಾವು ನಂಬುವರಾಗಿರ್ಬೇಕು. ದೇವರ ಮಾತುಗಳು ಪ್ರವಾದನ ವಾಕ್ಯಗಳು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೀಗಾಗಿ ಆ ಪ್ರವಾದನ ವಾಕ್ಯಗಳನ್ನ ನಂಬಿ ಅದಕ್ಕೆ ವಿಧೇಯರಾಗುವಾಗ ಸಾರ್ಥಕರಾಗ್ತೀವಿ. ಒಂದು ವೇಳೆ ಹೋದ ವರ್ಷ ನೀವು ಸಾರ್ಥಕರಾಗಿಲ್ವಾ? ನಿಮ್ಮ ಡ್ರೀಮ್, ನಿಮ್ಮ ಕನಸು ಫುಲ್ಫಿಲ್ ಆಗಿಲ್ವಾ? ನೀವು ಅಂದುಕೊಂಡಿದ್ದು ನೆರವೇರಿಲ್ವಾ? ಈ ವರ್ಷ ಸಾರ್ಥಕ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆದ್ರೆ ಈ 5 ಕಾರ್ಯಗಳನ್ನ ನೀವು ಮಾಡೋದಕ್ಕೆ ಸಿದ್ಧವಾಗಿರಬೇಕು. ಒಂದು ವೇಳೆ ನಿಮಗೆ ಈಗ ಅವಕಾಶ ಕೊಡ್ತೀನಿ, ಇದುವರೆಗೂ ನೀವು ಯೇಸ್ವಾಮಿ ನಂಬಿಲ್ಲ, ಅಥವಾ ಯೇಸ್ವಾಮಿ ನಂಬಿ ನೀವು ಬೇರೆ ಮಾರ್ಗಕ್ಕೆ ಹೋಗ್ಬಿಟ್ರಿ ಅಂದ್ರೆ, ಈಗ ನೀವು ಪಶ್ಚಾತ್ತಾಪ ಪಟ್ಟು, ಯೇಸುವೆ ನಾನು ನಿನ್ನ ಬಳಿಗೆ ಬರ್ತೀನಪ್ಪ, ಇನ್ಮೇಲೆ ನಿನ್ನ ಮಾರ್ಗದಲ್ಲಿ ನಾನು ನಡಿತೀನಪ್ಪ, ನಿನ್ನ ವಾಕ್ಯದ ಮಾರ್ಗದಲ್ಲಿ ನಾನು ನಡಿತೀನಪ್ಪ, ನನಗೆ ಪುನಃ ಇನ್ನೊಂದು ಅವಕಾಶ ಕೊಡು ಎಂಬುದಾಗಿ ನೀವು ಕೇಳಿದ್ರೆ
ಖಂಡಿತವಾಗಿ ಏಸಪ್ಪ ನನಗೆ ನಿನಗೆ ಅವಕಾಶ ಕೊಡ್ತಾರೆ. ಆಗ ನಾವು ಸಾರ್ಥಕತೆಯನ್ನ ಈ 2025ನಲ್ಲಿ ಕಾಣಬಹುದು. ಕರ್ತನು ಆ ರೀತಿಯೇ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಯೇಸು ಕೈ ಬಿಡನು ಈ ಚಾನಲ್ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇರುವಂತ ಒಂದೊಂದು ಮಕ್ಕಳಿಗಾಗಿ ಸ್ತೋತ್ರಪ್ಪ. ಕೆಲವರೆಲ್ಲರೂ ಸಾರ್ಥಕತೆಯನ್ನ ದೇವರೇ ಸಕ್ಸಸ್ ಅನ್ನ ಓದುವ ವರ್ಷದಲ್ಲಿ ಕಾಣದೇ ಇರಬಹುದು. 2025ನಲ್ಲಿ ನೀವು ಸಾರ್ಥಕರಾಗುವಿರಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ಯಾ. ಆ ವಾಗ್ದಾನ ಎಲ್ಲರ ಜೀವಿತದಲ್ಲಿ ನೆರವೇರಲಿ ಅಪ್ಪ. ಯಾರ್ಯಾರು ಇವತ್ತು ಕಣ್ಣೀರು, ವೇದನೆ, ದುಃಖದಲ್ಲಿದ್ದಾರೋ, ಒಂದ್ ವೇಳೆ ಅವರ ರಿಲೇಟಿವ್ಸ್ ಆಸ್ಪತ್ರೆಯಲ್ಲಿ ಇರೋದಾದ್ರೆ ಅವ್ರನ್ನ ಗುಣಪಡಿಸಪ್ಪ. ಅವರೂ ಸಹ ಕುಟುಂಬವಾಗಿ ಕರ್ತನ ಆರಾಧಿಸುವಂತ ಒಂದು ಭಾಗ್ಯ, ಸಂತೋಷ ಅವ್ರಿಗೂ ಉಂಟಾಗ್ಲಿ. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ
ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ